ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರಲ್ಲಿ ರಿಕ್ಕಿ ರೈ ಡ್ರಿಫ್ಟಿಂಗ್ ಮಾಡಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬೆಂಗಳೂರಿನ ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿದಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂಥ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ಆತ ಒಂದು ಕಡೆ ಅಲ್ಲ ಡ್ರಿಫ್ಟ್ ಮಾಡಿರೋದು ಕಾರನ್ನು, ಎರಡೆರಡು ಕಡೆ ಅಂತ CCTV ದೃಶ್ಯಗಳು ಈಗ ಲಭ್ಯ ಆಗಿದೆ. ಮೊದಲು ಅನಿಲ್ ಕುಂಬ್ಳೆ ಸರ್ಕಲ್ಲು, ನಂತರ ಸ್ವಲ್ಪ ಮುಂದಕ್ಕೆ ಬಂದು ಮತ್ತೊಂದು ಕಡೆಯೂ ಕೂಡ ಮತ್ತೊಂದು ಸರ್ಕಲಲ್ಲಿ ಕೂಡ ಕಾರನ್ನು ಡ್ರಿಫ್ಟ್ ಮಾಡಿರೋದು. ರಾತ್ರಿ 2:41 ಅದರ ವಿಡಿಯೋ ಈಗ ಲಭ್ಯ ಆಗಿದೆ. ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಿದಿರಿ, ಅದು ಅನಿಲ್ ಕುಂಬ್ಳೆ ಸರ್ಕಲ್ ಇದ್ದು. ಈಗ ಅದೇ ದಿನ ಈ ಘಟನೆಯ ಬಳಿಕ ಮತ್ತೊಂದು ಕಡೆಯೂ ಕೂಡ ಇದೇ ರೀತಿ ಕಾರನ್ನ ಡ್ರಿಫ್ಟ್ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಿ. ಇದು ಕಬ್ಬನ್ ಸರ್ಕಲ್ ಸಮೀಪದ ದೃಶ್ಯ ಇದು ನೋಡ್ತಾ ಇದ್ದೀರಿ. ಈ ಕಾರಲ್ಲಿ ರಿಕ್ಕಿ ರೈ ಇರಲಿಲ್ಲ ಅಂತ ಅವರ ಲಾಯರ್ ಹೇಳ್ಕೊಂಡ್ರು, ಮತ್ತು ಕಾರಲ್ಲಿ ಬ್ರೇಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡ್ರು, ಮತ್ತು ರಸ್ತೆನೇ ಸರಿ ಇಲ್ಲ ಅಂತೆಲ್ಲ ಮಾತನಾಡಿದ್ರು. ಈಗ ಮತ್ತೊಂದು ವಿಡಿಯೋ ಸಿಕ್ಕಿದೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ಕಾರನ್ನ ಡ್ರಿಫ್ಟ್ ಮಾಡಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ, ಮತ್ತೊಂದು ದೃಶ್ಯ ಇದು. ಎರಡು ದೃಶ್ಯಗಳನ್ನ ಕೂಡ ನೀವು ನೋಡಬಹುದು. ಒಂದು ದೃಶ್ಯಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಬೇರೆ ಬೇರೆ ಕಥೆಗಳನ್ನ ಹೇಳಿದ್ರು. ಈಗ ಮತ್ತೊಂದು ದೃಶ್ಯ ಇದು. ಇಲ್ಲಿ ನೀವು ನೋಡಬಹುದು, ಕಾರು ವೇಗವಾಗಿ ಬರುತ್ತೆ. ಕಾರು ವೇಗವಾಗಿ ಬಂದು ಅಲ್ಲಿ ಕಾರನ್ನು ಡ್ರಿಫ್ಟ್ ಮಾಡ್ತಾನೆ. ಕಾರಲ್ಲಿದ್ದಂಥ ವ್ಯಕ್ತಿ ಯಾರಿದ್ದ ಅಂತ ಗೊತ್ತಿಲ್ಲ, ರಿಕ್ಕಿ ರೈ ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಇದ್ನ ಇಲ್ವಾ ಪೊಲೀಸರು ಅದನ್ನು ಕನ್ಫರ್ಮ್ ಮಾಡಬೇಕು. ಆದ್ರೆ ಈ ಕಾರಲ್ಲಿದ್ದಂಥ ವ್ಯಕ್ತಿ ಆತ ಮೆಂಟಲ್ ಸಾಮರ್ಥ್ಯವನ್ನೇ ಕಳ್ಕೊಂಡಿದ್ದಾನ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜನರು ಓಡಾಡುವಂತ ಜಾಗದಲ್ಲಿ ತನ್ನ ಶೋಕಿಗೋಸ್ಕರ ತನ್ನ ದುಡ್ಡಿನ ದಿಮಾಕಿನಲ್ಲಿ ಈ ರೀತಿ ಡ್ರಿಫ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ದೃಶ್ಯ ನೋಡ್ತಾ ಇದ್ದೀರಿ ನೀವು. ಅಲ್ಲಿ ಪಾಪ ಯಾರೋ ಒಬ್ಬ ಬೈಕ್ ಸವಾರ ಬರ್ತಾನೆ. ಆತ ಗಾಬರಿಯಾಗಿ ಬೈಕ್ ಅನ್ನು ನಿಲ್ಲಿಸ್ತಾನೆ. ಈತನಿಗೆ ಸಾಯೋ ಹುಚ್ಚಿದ್ರೆ ಸಾಯ್ಲಿ ಹೋಗಿ, ಎಲ್ಲಾದ್ರೂ ಕಾರ್ ತೆಗೆದುಕೊಂಡು ಹೋಗಿ. ಯಾರೋ ಬಡಪಾಯಿಯನ್ನ ಏನಾದ್ರೂ ಆಗಿದ್ದಿದ್ರೆ, ಯಾರೋ ಒಬ್ಬ ಬೈಕ್ ಸವಾರನಿಗೆ ಏನಾದ್ರೂ ಆಗಿದ್ದಿದ್ರೆ ಈತನ ಹುಚ್ಚಾಟದಿಂದಾಗಿ ಆತನ ಮನೆಯ ಪರಿಸ್ಥಿತಿ. ಈತನಿಗೆ ಕಂಡವರ ತಲೆ ಹೊಡೆದ ದುಡ್ಡಿರಬೇಕು, ದಿಮಾಕಿದೆ, ಐಷಾರಾಮಿ ಕಾರ್ ಇದೆ, ಕೋಟಿ ಕೋಟಿ ಮೌಲ್ಯದ ಐಷಾರಾಮಿ ಕಾರ್ ಇದೆ. ಆದ್ರೆ ಅಲ್ಲಿ ದುಡಿದು ತಿನ್ನುವಂತ ವರ್ಗ ಇದೆ. ನೋಡ್ತಾ ಇದೀರಿ ನೀವು. ಬೈಕಲ್ಲೊಬ್ಬ ಪಾಪ ಯಾರೋ ಬಡಪಾಯಿ, ಯಾರೋ ಸ್ವಿಗ್ಗಿನೋ ಝೊಮ್ಯಾಟೋನೋ ಡೆಲಿವರಿ ಬಾಯ್ ಆಗಿರ್ತಾನೆ. ರಾತ್ರಿ ತನ್ನ ಅವಶ್ಯಕತೆಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ, ತನ್ನ ಮನೆಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಈತನ ಶೋಕಿಗೆ ಅಂತವರು ಬಲಿಯಾಗ್ತಾರೆ. ಅದೃಷ್ಟವಶಾತ್ ಏನೂ ಆಗಿಲ್ಲ. ಪೊಲೀಸರು ಈತನನ್ನ ವಿಚಾರಣೆ ಕರೆಸೋದು, ಆ ನಂತರ ಇವರು ಹೇಳಿದಂತ ಕಥೆಯನ್ನ ಕೇಳೋದು, ಮತ್ತೊಂದು ಟ್ರೋಲ್ ವಿಡಿಯೋ ಹಾಕೋದು, ಇಷ್ಟಕ್ಕೆ ಸೀಮಿತ. ದೊಡ್ಡವರ ಮಕ್ಕಳು, ದುಡ್ಡಿನವರ ಮಕ್ಕಳು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ. ಇದಕ್ಕೆ ಪಾಠ ಕಲಿಸಬೇಕಾದಂತ ಅಗತ್ಯ ಇದೆ ಪೊಲೀಸರು. ಇಲ್ಲ ಅಂತಾದ್ರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಇನ್ನೊಬ್ಬ ಯಾರಾದ್ರೂ ಕಂಡವರ ದುಡ್ಡಲ್ಲಿ ಶೋಕಿ ಮಾಡುವಂತ ಇನ್ನೊಬ್ಬ ವ್ಯಕ್ತಿ ಇಂಥದ್ದೇ ಶೋಕಿ ಮಾಡ್ತಾನೆ. ಆಗ್ಲೂ ಪೊಲೀಸರು ಹಿಂಗೆ ಮಾಡ್ತಾರಾ ಅಂತ ಪ್ರಶ್ನೆ ಇರು. ಕರೆಸೋದು, ಆ ನಂತರ ಅದರದೊಂದು ಕತೆ ಕೇಳೋದು, ಕತೆ ಕೇಳಿ ವಾಪಸ್ ಕಳಿಸೋದು. ಏನಾದ್ರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ವಿಡಿಯೋ ನೋಡಿದ್ರೆ ಅದೇ ಆತಂಕ ಮೂಡ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ನೇರ ಸಂಪರ್ಕದಲ್ಲಿ. ಕಿರಣ್ಣ, ಶೋಕಿಯ ವಿಡಿಯೋ, ಶೋಕಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನನಗೆಲ್ಲ ಆತಂಕ ಅಂತ ಅನಿಸ್ತಾ ಇರೋದು, ಅಲ್ಲೊಂದು ಬೈಕ್ ಸವಾರ ಪಾಪ ಓಡಾಡ್ತಾ ಇರ್ತಾನೆ, ಇನ್ಯಾವುದೋ ಆಟೋ ಓಡಾಡ್ತಾ ಇರುತ್ತೆ. ಈ ತರ ಹುಚ್ಚಾಟ ಅವ್ರಿಗೇನಾದ್ರೂ ಆಗಿದ್ದಿದ್ರೆ ಯಾರು ಜವಾಬ್ದಾರಿ? ಖಂಡಿತ ರಕ್ಷತ್. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಕ್ಕಿ ರಾಯ್ ಮೇಲೆ ಸಂಚಾರಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಪ್ರಕರಣವನ್ನು ದಾಖಲಿಸಿ ತನಿಖೆ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಲಭ್ಯ ಆಗಿರ್ತಕ್ಕಂಥದ್ದು. ಆ ಕಬ್ಬನ್ ಪಾರ್ಕ್ ಲಿಮಿಟ್ಸ್ ನಲ್ಲಿರ್ತಕ್ಕಂಥ CCTVಯಲ್ಲಿ ಎರಡನೇ ವಿಡಿಯೋ ರೆಕಾರ್ಡ್ ಆಗಿದೆ. ಮುಖ್ಯವಾಗಿ ರಿಕ್ಕಿ ರಾಯ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಮಾಡ್ತಾರೆ, ಮತ್ತೊಂದು ಈ ಕಬ್ಬನ್ ಸರ್ಕಲ್ ನಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸರ್ಕಲ್ ನಲ್ಲಿ ಮಾಡಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ, ರಾತ್ರಿ 2:41 ಆಗಿರುತ್ತೆ, ಸಿಗ್ನಲ್ ಅಲ್ಲಿ ಜನ ಇರ್ತಾರೆ, ಬೈಕ್ ಹೋಗ್ತಾ ಇರುತ್ತೆ, ಆಟೋ ಹೋಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿ ಡ್ರಿಫ್ಟಿಂಗ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದು ಅಪಾಯ, ಅಜಾಗರೂಕತೆ ಅಂತ ಗೊತ್ತಿದ್ರು ಸಹ ಶೋಕಿಗೆ ಈ ರೀತಿ ಏನು ಮಾಡ್ತಾ ಇರ್ತಕ್ಕಂಥದ್ದು. ರಿಕ್ಕಿ ರಾಯ್ ಮುತ್ತಪ್ಪ ರಾಯ್ ಮಗ ಆಗಿರ್ತಕ್ಕಂಥದ್ದು ಯಾರ್ದೋ ದುಡ್ಡು ಎಂಜಾಯ್ ಮಾಡೋದಕ್ಕೆ ರಷ್ಯಾದಿಂದ ಬಂದು ಇಲ್ಲಿ ಕೂತ್ಕೊಂಡು ಬಿಡದಿ ಸದಾಶಿವನಗರದಲ್ಲಿ ಕೂತ್ಕೊಂಡು ಈ ರೀತಿ ಐಷಾರಾಮಿ ದುಡ್ಡಿಟ್ಕೊಂಡು ಲ್ಯಾಂಬೋರ್ನಿಗೆ ಇಟ್ಕೊಂಡು ಈ ರೀತಿ ಐಷಾರಾಮಿ ಜೀವನ ಮಾಡೋದಕ್ಕೆ, ಈ ರೀತಿ ಮೋಜು ಮಸ್ತಿ ರೋಡ್ ನಲ್ಲಿ ಇವರ ಸ್ಟಂಟ್ ರೀಲ್ಸ್ ಮಾಡೋದಕ್ಕೆ ಈ ರೀತಿ ತೋರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ಗೆ ಭಯ ಬಿದ್ದು ಬೇಲ್ ತೆಗೆದುಕೊಂತಾರೆ. ಜಾಮೀನ್ ಮೇಲೆ ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನಿರ್ಲಿಲ್ಲ ನನ್ನ ಡ್ರೈವರ್ ಇದ್ರು ಅಂತೇಳಿ. ಆದ್ರೆ ಪೊಲೀಸರು ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು ರಿಕ್ಕಿ ರಾಯ್ನೇ ಸಹ ಕಾರನ್ನ ಡ್ರಿಫ್ಟಿಂಗ್ ಮಾಡಿರೋದು ಗೊತ್ತಾಗುತ್ತೆ. ನಂತರ ರಿಕ್ಕಿ ರಾಯನ್ನೇ ಸಹ ಕಾರ್ನ ಮುಂದೆ ನಿಲ್ಲಿಸಿ ಆ ಕಾರ್ ಸೀಸ್ ಮಾಡ್ತಾರೆ. CCTV ಫುಟೇಜ್ಗಳನ್ನು ತೆಗೆದುಕೊಂಡು ಆ ಕಾರ್ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಹೇಳಿ ಸದಾಶಿವನಗರವರೆಗೂ ಸಹ CCTVಯನ್ನು ಸರ್ಚ್ ಮಾಡಿ ಕಾರನ್ನ ಸೀಸ್ ಮಾಡ್ಕೊಂಡು ಬರ್ತಾರೆ. ನಂತರ ಸೀಸ್ ಮಾಡಿದ ನಂತರ ಇವನ್ಗೆ ನೋಟಿಸ್ ಕೊಟ್ರೆ ಬರೋದಿಲ್ಲ, ಆಮೇಲೆ ಬೇಲ್ ತೆಗೆದುಕೊಂಡು ಅರೆಸ್ಟ್ ಆಗ್ತೀನಿ ಅಂತ ಭಯದಿಂದ ರಿಕ್ಕಿ ರಾಯಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಂತರ ಅಲ್ಲಿ ಕಾರ್ನ ಮುಂದೆ ನಿಲ್ಲಿಸಿ ಒಂದು ಫೋಟೋವನ್ನು ಸಹ ಇನ್ಸ್ಪೆಕ್ಟರ್ ರವಿ ಅವರು ತೆಗಿತಾರೆ. ಆದ್ರೆ ರಿಕ್ಕಿ ರಾಯ್ ವಕೀಲರು ನಾರಾಯಣ ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು ಬ್ರೇಕ್ ಫೇಲ್ಯೂರ್ ಆಗಿತ್ತು, ರೋಡ್ ಸರಿ ಇಲ್ಲ, ಗುಂಡಿ ಬಿದ್ದಿದ್ದು, ಹೀಗಾಗಿ ಅವರು ಬಚಾಯಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಸಮಂಜಸ ಕೊಡ್ತಾರೆ. ಆದ್ರೆ ಪೊಲೀಸರು ಆ ರೀಲ್ಸ್ ಅನ್ನ ತೆಗೆದುಕೊಂಡು ಒಂದು ರೀಲ್ಸ್ ಮಾಡಿ ಹೊರಗಡೆ ಬಿಡ್ತಾರೆ. ಇದು ಸೃಜನಶೀಲವಾಗಿದ್ದು ಯಾರು ಸಹ ಇಂಥ ಅಪಾಯಕಾರಿ ಸ್ಟಂಟ್ ಗಳನ್ನ ವೀಲಿಂಗ್ ಆಗಿರ್ಬೋದು, ಮತ್ತೆ ಈ ರೀತಿ ಡ್ರಿಫ್ಟಿಂಗ್ ಆಗಿರ್ಬೋದು, ಈ ರೀತಿ ಅಜಾಗರೂಕತೆ ಅತಿ ವೇಗವಾಗಿ ಚಾಲನೆ ಮಾಡೋದ್ರಿಂದ ಅಪಾಯ ಆಗುತ್ತೆ ಅಂತೇಳಿ ಒಂದು ಆ ವಿಡಿಯೋವನ್ನು ಹಾಕ್ತಾರೆ. ಮತ್ತೆ ಆ ಅರೆಸ್ಟ್ ಆದ ಪ್ರಕರಣ ಏನು ಅಂತೇಳಿ FIR, ಮತ್ತೆ ಅವ್ರ ಅರೆಸ್ಟ್ ಮಾಡಿದ ನಂತರ ಅಲ್ಲಿ ಕಾರ್ ಮುಂದೆ ನಿಲ್ಲಿಸ್ಕೊಂಡು ಫೋಟೋ ತೆಗ್ದಿರೋದನ್ನ ಎಲ್ಲವನ್ನ ಹಾಕಿ ಟ್ಯಾಗ್ ಮಾಡಿ ವಕೀಲ ನಾರಾಯಣ ಸ್ವಾಮಿ ಮತ್ತೆ ರಿಕ್ಕಿ ರಾಯ್ಗೆ ಟಾಂಗ್ ಕೊಟ್ಟ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಹಾಕ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಇವ್ರ ಐಷಾರಾಮಿ ಜೀವನಕ್ಕೆ ಅಮಾಯಕರು ಬಲಿ ಆಗ್ಬೇಕಾ? ಎಲ್ಲೋ ಒಂದ್ ಕಡೆ ಆ ಬೈಕ್ ಸವಾರ ಆಟೋ ಡ್ರೈವರ್ ಏನಿದ್ದಾರೆ ಸ್ವಲ್ಪ ಯಾಮಾರಿದ್ರು ಸಹ ಆತ ಸಿಗ್ನಲ್ ಅಲ್ಲೇ ಸಹ ಡ್ರಾಫ್ಟಿಂಗ್ ಮಾಡ್ತಾನೆ, ಎರಡೆರಡು ಬಾರಿ ಕಾರನ್ನ ತಿರುಗಿಸ್ತಾನೆ. ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲೂ ಸಹ ಏಕಾಏಕಿ ಬಂದು ಡ್ರಿಫ್ಟಿಂಗ್ ಮಾಡ್ತಾನೆ. ಎಲ್ಲ ಒಂದ್ ಕಡೆ ಸಿಗ್ನಲ್ ಏನಾದ್ರೂ ಬಿಟ್ಟಿದ್ರೆ ಯಾರಾದ್ರೂ ಫಾಸ್ಟ್ ಆಗಿ ವೆಹಿಕಲ್ ಗಳು ಮೂವ್ಮೆಂಟ್ ಇದ್ದಿದ್ರೆ ಆಕ್ಸಿಡೆಂಟ್ ಆಗ್ತಾ ಇತ್ತು, ಅವ್ರಿಗೆ ಅಪಾಯ ಆಗ್ತಾ ಇತ್ತು, ಅವ್ರ ಸಾವು ನೋವು ಸಂಭವಿಸೋ ಸಾಧ್ಯ ಇರ್ತಕ್ಕಂಥದ್ದು. ಹೀಗಾಗಿ ರಿಕ್ಕಿ ರಾಯ್ ಮೇಲೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ ಅವರನ್ನ ಒಳಗಡೆ ಅರೆಸ್ಟ್ ಮಾಡಬೇಕಿತ್ತು. ಇಂತಹ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಬರ್ಕೊಂಡು ಅವರನ್ನ ಬೇಲ್ ಮೇಲೆ ಕಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇಂತಹ ಅಪಾಯಕಾರಿ ಪ್ರಕರಣದಲ್ಲಿ ಕೇವಲ ಕೋರ್ಟ್ ಕೂಡ 2,000 ಫೈನ್ ಹಾಕಿ ಚಾರ್ಜ್ ಶೀಟ್ ಆದ್ರೂ ಸಹ 2,000 ಫೈನ್ ಹಾಕಿ ಬಿಟ್ಟು ಕಳಿಸುತ್ತೆ. ಆದ್ರೆ ಇಂತಹ ಪ್ರಕರಣದಲ್ಲಿ ಗಾಡಿಯನ್ನ ಸೀಸ್ ಮಾಡಬೇಕು, ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಲಾ ಅಂಡ್ ಆರ್ಡರ್ ಪೊಲೀಸರು FIR ದಾಖಲಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು. ಇಂತಹ ಕೆಲಸ ಆದಾಗ ಮಾತ್ರ ಇವೆಲ್ಲವೂ ಸಹ ಹುಚ್ಚಾಟ ಅಂತ್ಯ ಆಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.